ಮದ್ದೂರು ತಾಲೂಕು ಭಾರತೀನಗರದ ಅಂಬೇಡ್ಕರ್ ಭವನದಲ್ಲಿ ಪ್ರಗತಿಪರ ಸಂಘಟನೆಗಳ ಒಕ್ಕೂಟದ ವತಿಯಿಂದ ರೈತ ನಾಯಕ ಅಣ್ಣೂರ್ ಮಹೇಂದ್ರ ಹಾಗೂ ವಿವಿಧ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸುತ್ತಿರುವ ಗಣ್ಯರಿಗೆ ಸನ್ಮಾನ ಕಾರ್ಯಕ್ರಮ ಜರುಗಿತು. ಕಾರ್ಯಕ್ರಮದಲ್ಲಿ ಮನ್ಮೂಲ್ ಮಾಜಿ ನಿರ್ದೇಶಕ ಹಾಗೂ ಬಿಜೆಪಿ ಮುಖಂಡ ಎಸ್ಪಿ ಸ್ವಾಮಿ ಭಾಗವಹಿಸಿ ಮಾತನಾಡಿದವರು, ಇತ್ತೀಚಿನ ದಿನಗಳಲ್ಲಿ ಕೆಟ್ಟ ರಾಜಕೀಯ ವ್ಯವಸ್ಥೆಯಲ್ಲಿ ಕೆಲವು ಸಂಘಟನೆಗಳು ನಶಿಸುತ್ತಿವೆ ಎಂದು ವಿಷಾದ ವ್ಯಕ್ತಪಡಿಸಿದರು. ರೈತ ಸಂಘದ ಹಿರಿಯ ನಾಯಕ ಅಣ್ಣೂರ್ ಮಹೇಂದ್ರ ಅವರ 55ನೇ ವರ್ಷದ ಹುಟ್ಟುಹಬ್ಬದ ಅಂಗವಾಗಿ ಪ್ರಗತಿಪರ ಸಂಘಟನೆಗಳು ಅಭಿನಂದಿಸುತ್ತಿರುವುದು ಒಳ್ಳೆಯ ಬೆಳವಣಿಗೆ ಎಂದರು. ವಿಧಾನ ಪರಿಷತ್ ಮಾಜಿ ಸದಸ್ಯ ಡಿಎಸ್ ವೀರಯ್ಯ ಅವರು ಈ ಸಂದರ್ಭದಲ್ಲಿ ಮಾತನಾಡಿದರು. ಸಂಘಟನೆಗಳು ಸತ್ಯ ಧರ್ಮದಲ್ಲಿ ನಡೆಯುವಂತಹ ಕೆಲಸ ಮಾಡಿದಾಗ ಮಾತ್ರ ಅಂತಹ ಸಂಘಟನೆಗಳು ಪ್ರಜ್ವಲಿಸುತ್ತವೆ. ರೈತ ಸಂಘದ ಚಳವಳಿಯಿಂದ ಸರ್ಕಾರಕ್ಕೆ ಚಾಟಿ ಬೀಸಿ ರೈತರಿಗೆ ಹಲವಾರು ನ್ಯಾಯಗಳು ದೊರಕುತ್ತಿವೆ. ರೈತ ಸಂಘದ ಹೋರಾಟಗಳು ಹೀಗೆ ಮುಂದುವರಿಯಲಿ ಎಂದು ಆಶಿಸಿದರು. ಇನ್ನು ಈ ವೇಳೆ ರೈತ ನಾಯಕ ಅಣ್ಣೂರ್ ಮಹೇಂದ್ರ ಹಾಗೂ ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿರುವ ಭಾರತೀನಗರದ ಸಮುದಾಯ ಆರೋಗ್ಯ ಕೇಂದ್ರದ ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ಅರ್ಜುನ್, ಕೆಎಂದೊಡ್ಡಿ ಶಾಖೆ ಎಸ್ಬಿಐ ಮ್ಯಾನೇಜರ್ ಸುಧಾಮಣಿ, ಕೆಎಂದೊಡ್ಡಿ ಪೊಲೀಸ್ ಇಲಾಖೆ ಪ್ರಭುಸ್ವಾಮಿ, ಶರಣರ ಸಂಘಟನೆ ವೇದಿಕೆ ಜಿಲ್ಲಾಧ್ಯಕ್ಷ ಕಾಡ್ಕೊತ್ನಳ್ಳಿ ನಂದೀಶ್ ಅವರನ್ನು ಸೋಮವಾರ ಸಂಜೆ 4 ಗಂಟೆಯಲ್ಲಿ ಅಭಿನಂದಿಸಿ ಗೌರವಿಸಲಾಯಿತು. ಕಾರ್ಯಕ್ರಮಕ್ಕೂ ಮೊದಲು ಹೋರಾಟಗಾರ ದೊಡ್ಡಹರಸಿಂಕೆರೆ ಮಂಚೇಗೌಡ ಅವರಿಗೆ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಸಮತಾ ಸೈನಿಕ ದಳದ ಜಿಲ್ಲಾಧ್ಯಕ್ಷ ಕರಡಕೆರೆ ಯೋಗೇಶ್ ವಹಿಸಿದ್ದರು. ವೇದಿಕೆಯಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಸೌಭಾಗ್ಯ ರಾಮಣ್ಣ, ಮುಖಂಡರಾದ ಕರಡಕೆರೆ ಹನುಮಂತೇಗೌಡ, ರೈತ ಮುಖಂಡರಾದ ರಾಮಕೃಷ್ಣ, ಶಂಭೋನಹಳ್ಳಿ ಸುರೇಶ್, ಜೆಡಿಎಸ್ ತಾಲೂಕು ಅಧ್ಯಕ್ಷ ಚಿಕ್ತಿಮೇಗೌಡ, ನಿವೃತ್ತ ಕಾರ್ಯಪಾಲಕ ಅಭ್ಯಂತರ ಬಸವರಾಜೇಗೌಡ, ರಂಗಭೂಮಿ ಕಲಾವಿದರ ಸಂಘದ ಅಧ್ಯಕ್ಷ ತೊರೆಚಾಕ್ನಳ್ಳಿ ಶಂಕರೇಗೌಡ, ಆಸರೆ ಸೇವಾ ಟ್ರಸ್ಟ್ನ ಅಧ್ಯಕ್ಷ ರಘುವೆಂಕಟೇಗೌಡ, ತೊರೆಬೊಮ್ಮನಹಳ್ಳಿ ವೆಂಕಟೇಶ್, ಡಿಕೆ ಲತಾ, ಗುಡಿಗೆರೆ ಬಸವರಾಜು, ಸಿದ್ದೇಗೌಡ, ಮಲ್ಲೇಶ್, ಪುಟ್ಟಸ್ವಾಮಿ, ಚಿಕ್ಕಮರಿಗೌಡ, ಅಂದಾನಿ, ಕಾಡ್ಕೊತ್ನಳ್ಳಿ ಅಪ್ಪು, ಅಮ್ರಳ್ಳಿ ಸ್ವಾಮಿ ಸೇರಿದಂತೆ ಹಲವರಿದ್ದರು. ಅವರನ್ನ ರಾಜಕೀಯದಲ್ಲಿ ಬೆಳೆಸಿಕೊಂಡು ಹಾಳು ಮಾಡಿಕೊಂಡು ಸಮಾಜವನ್ನ ಮುಂದಕ್ಕೆ ಬೆಳೆಸೋಕ್ಕೂ ಆಗ್ತಾ ಇಲ್ಲ. ಆ ರೀತಿ ಕೆಟ್ಟ ರಾಜಕೀಯ ವ್ಯವಸ್ಥೆಯಲ್ಲಿ ಎಲ್ಲ ಸಂಘಟನೆಗಳು ನಶಿಸಬಹುದು. ಇವತ್ತು ಪ್ರಗತಿಪರ ಸಂಘಟನೆಯ ಸದಸ್ಯರುಗಳಿದ್ದೀರಿ. ಒಂದು ಬದ್ಧತೆ, ಮೌಲ್ಯಾಧಾರಿತವಾದ ಒಂದು ಸಂಘಟನೆಗೆ ಶಕ್ತಿ ಇರಬೇಕು. ಅವು ಯಾವುದೂ ಇಲ್ಲ ಅಂದಾಗ ಏನೇ ನಾವು ಸಂಘ ಮಾಡಿದ್ರೆ ಅದಕ್ಕೆ ಫಲ ಸಿಗುತ್ತೆ. ಹೋರಾಟದಲ್ಲಿ ಎಲೆನೂ ಸಿಗಲ್ಲ, ಬೆಂಬಲನೂ ಸಿಗಲ್ಲ. ನಾವು ಮಾಡುವಂಥ ಸಂಘಟನೆ ಪ್ರಾಮಾಣಿಕವಾಗಿರಬೇಕು. ಯಾವುದೇ ಒಂದು ಹೋರಾಟವನ್ನು ನಾವು ಒಪ್ಪಿಕೊಂಡಾಗ ತಾಲೂಕಿನಲ್ಲಿ ಅನ್ಯಾಯ ಎಲ್ಲಿ ಕಂಡುಬರುತ್ತೋ ಅಲ್ಲಿ ನಿಮ್ಮ ಸಂಘಟನೆಯ ಶಕ್ತಿಯನ್ನು ಸುಮ್ಮನೆ ಸಂಘಟನೆ ಮಾಡಿಕೊಂಡು ಯಾರು ನ್ಯಾಯನೂ ಕೊಡಿಸ್ಕೊಳ್ತಾನೆ, ಯಾವುದೋ ರಾಜಕೀಯ ಆಮಿಷಕ್ಕೊಳಗಾಗಿ ನಿಮ್ಮ ಸಂಘಟನೆ ಶಕ್ತಿಯನ್ನು ಮಾಡ್ಕೋಬೇಕು. ಯಾವತ್ತೂ ಒಂದು ಗುರಿ ಇದೆ. ಸತ್ಯ ಮಾರ್ಗದಲ್ಲಿ, ಧರ್ಮ ಮಾರ್ಗದಲ್ಲಿ ನಡೆಯುವಂಥ ಕೆಲಸವನ್ನು ನೀವು ಮಾಡ್ತೀವಿ. ನೀವು ಹೋರಾಟಕ್ಕೆ ಅಂತ ಬಂದ ಮೇಲೆ, ನ್ಯಾಯ ಕೊಡಿಸೋಕ್ಕೆ ಅಂತ ಬಂದಿಲ್ಲ,